ಹಲೋ. ಹಲೋ, ನಮಸ್ಕಾರ ಸೋಮಣ್ಣ ಅವರೇ. ನಮಸ್ಕಾರ ಸರ್. ತಾವು BBMP ಅಲ್ಲಿ ಕೆಲಸ ಮಾಡೋದು ಸರ್? ಇಲ್ಲೇ ಇಲ್ಲೇ ಇರೋದು BBMP. BBMP ನೀವು ಅಲ್ಲ, BBMP ಎಂಪ್ಲಾಯಿನಾ ಅಥವಾ ಔಟ್ ಸೈಡರಾ? ಹಲೋ, ಅಲ್ಲ ನೀವು BBMP ಎಂಪ್ಲಾಯಿನಾ? ಯಾರು ಇದು ಅಪಾಯಿಂಟ್ಮೆಂಟ್ ಮಾಡಿರೋದು ನಿಮ್ಗೆ? ತಾವ ಯಾರು ಸರ್? ನಾನು VR ಮರಾಠೆ ಅಂತ, KRS ಪಾರ್ಟಿ ಅವನು. KRS ಪಕ್ಷದವನು, ರಾಜ ಖಜಾಂಚಿ. ಅಲ್ಲ ಅಲ್ಲ, BBMP ನ ನಿಮ್ಮನ್ನ ಅಪಾಯಿಂಟ್ ಮಾಡಿದ್ದು? ಹಲೋ ಹಲೋ, ಅಲ್ಲ ನಿಮ್ಮನ್ನ ಅಪಾಯಿಂಟ್ ಮಾಡಿದ್ದು ಯಾರು? BBMP ನ ಯಾರು? ನಗರಸಭೆ ಇದ್ರಲ್ಲ ನಾವು, ನಗರಸಭೆ. ಅಲ್ಲ, ನಿಮ್ಗೆ ಪೇಮೆಂಟ್ ಎಲ್ಲಿಂದ ಆಗ್ತಾ ಇದೆ? ನಿಮ್ಗೆ BBMP ಇಂದ ಆಗ್ತಾ ಇದೆಯಾ? ಎಲ್ಲಿಂದ? BBMP ಇಂದ ಆಗ್ತಿದೆಲ್ಲ ಸಂಬಳ. BBMP ಇಂದ ಆಗ್ತಾ ಇದೆಯಾ? ಹಲೋ, ಈಗ ನೀವು ಇಲ್ಲಿಂದ ಎಲ್ಲಿ ಬೊಮ್ಮನಹಳ್ಳಿಗೆ ಹೋಗ್ತೀರಲ್ವಾ? ಅಲ್ಲಿ ಹೆಡ್ ಆಫೀಸ್ ಇಂದ ಎಲ್ಲಿ ಸರ್? ಬೊಮ್ಮನಹಳ್ಳಿಗೆ ನೀವು ಫೈಲ್ ಎಲ್ಲ ತಗೊಂಡ್ ಹೋಗ್ತೀರಾ? ಇಲ್ಲ ಸರ್, ನಮ್ಮ ಇವ್ರು ಹೋಗ್ತಾರೆ, ತಗೊಂಡ್ ಹೋಗ್ತಾರೆ. ಯಾರು? ಬೇರೆ ನಮ್ಮ ಸ್ಟಾಫ್ ಹೋಗ್ತಾರೆ. ಮೊನ್ನೆ ಯಲ್ಲಮ್ಮ ಅವ್ರ ಹತ್ರ ಯಾಕೆ 1,000 ರೂಪಾಯಿ ತಗೊಂಡ್ರಿ? ಸರ್, ಯಲ್ಲಮ್ಮ ಅಂತ ಒಬ್ರು ಬಂದಿದ್ರಲ್ಲ ನಿಮ್ಮ ಹತ್ರ? ಎಲ್ಲಮ್ಮ ಅವ್ರಿಗೆ ಅದೇ ಅವರು ಬಸ್ ಚಾರ್ಜ್ಗೆ ಅಲ್ಲ, ನಿಮ್ಗೆ BBMP ಇಂದ ಕೊಡಲ್ವಾ ಹೋಗ್ಬರಕ್ಕೆ? ಇಲ್ಲ ಸರ್, ಅದು ರಿಟರ್ನ್ ಮಾಡ್ತೀನಿ ಬಿಡಿ ಸರ್, ಅವ್ರ ಹೇಳಿದ್ದೀನಿ. ಅಲ್ಲ, ಈಗ ನೋಡಿ, ನಿಮ್ಮ ಅಪಾಯಿಂಟ್ಮೆಂಟ್ ಬಗ್ಗೆನೇ ನಂಗೆ ಸಂಶಯ ಬರ್ತಾ ಇದೆ. ನೀವು ಸರ್ಕಾರಿ ಎಂಪ್ಲಾಯಿ ಆಗಿದ್ರೆ ನೀವು ದುಡ್ಡು ತಗೊಳ್ಳೋ ಅವಶ್ಯಕತೆ ಏನಿದೆ? ನಿಮ್ಗೆ TADA ಕೊಡ್ತಾರೆ. ಒಂದು. ಎರಡನೇದು ಕೇಳಿಸ್ಕೊಳ್ಳಿ, ಅವ್ರಿಗೆ ಏನ್ ಹೇಳಿದ್ರಿ? ನಾವು ಸ್ವಲ್ಪ ವರ್ಷ ಆದ್ಮೇಲೆ ದಾಖಲೆಗಳನ್ನೆಲ್ಲ ಸುಟ್ಟಾಕ್ತಿವಿ ಅಂತ ಹೇಳಿದಿರ ಅವ್ರಿಗೆ? ಇಲ್ಲ ಸರ್, ಅಲ್ಲಿ ಏನಾಗಿದೆ ಅಂದ್ರೆ ಡಾಕ್ಯುಮೆಂಟ್ಸ್ ಸಿಗ್ತಾ ಇಲ್ಲ. ನಾವು ಹೋಗಿ ಬಂದಿದೆ, ಸಿಗ್ತಾ ಇಲ್ಲ. ನೀವು ಸುಟ್ಟು ಹಾಕಿದೀವಿ, ಸಿಗಲ್ಲ ಅಂತ ಹೇಳಿದ್ರಂತ. ಏನದು ಕತೆ? ಅಲ್ಲ ಸರ್, ನಾನು ಬೊಮ್ಮನಹಳ್ಳಿಗೆ ಹೋಗಿದ್ದೆ ಸರ್. ಅಲ್ಲಿ ಏನಾಗಿದೆ ಅಂದ್ರೆ ಹಳೆ ದಾಖಲೆಗಳು ಯಾವ್ದು ಸಿಗ್ತಾ ಇಲ್ಲ. ಅಲ್ಲ, ಸಿಗ್ತಾ ಇಲ್ಲ ಅನ್ನೋದು ಬೇರೆ, ಸುಟ್ಟು ಹಾಕಿದೀವಿ ಅನ್ನೋದು ಬೇರೆ. ಅದು ಜ್ಞಾಪಕ ಇಲ್ಲ. ಅಲ್ಲ, ನೀವು ಏನ್ ಬ್ರೋಕರ್ ಕೆಲಸ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ BBMP ಅಲ್ಲಿ? ಅಲ್ಲ, ನಿಮ್ಮೆಲ್ಲ ಕಂಪ್ಲೇಂಟ್ ಕೊಡ್ಲೇಬೇಕಾಗತ್ತೆ ಇವಾಗ. ನೀವು ಹೆಂಗ್ 1,000 ರೂಪಾಯಿ ತಗೋತೀರಾ ಹೇಳಿ ಒಮ್ಮೆ? ನಿಮ್ಗೆ ಏನ್ ಅಧಿಕಾರ ಇದೆ? ಮತ್ತೆ ನೀವ್ ಯಾರು? ದಾಖಲೆಗಳು ಸುಟ್ಟಾಕಿದ್ದಾರೆ ಅಥವಾ ಇದು ಹೇಳಕ್ಕೆ ನೀವ್ ಯಾರು? ನಾವ್ ಯಾರಿರಲ್ಲ ಸರ್. ಮತ್ತೆ ಏನ್ ಬಂದ ಅಮಾಯಕರನ್ನ ನೀವು ಈ ತರ ದಾರಿ ತಪ್ಪಿಸೋ ಕೆಲಸ ಮಾಡ್ತೀರಾ? ನಾವ್ ಆತರ ಯಾರು ಮಾಡ್ತಾ ಇಲ್ಲ. ಮತ್ತೆ ಹೆಂಗ್ ಹೇಳಿದ್ರಿ? ಅಲ್ಲ, ದಾಖಲೆ ಎಲ್ಲ ಸುಟ್ಟಾಕಿದ್ರೆ ಕನೆಕ್ಟ್ ಮಾಡ್ಲಾ ಸರ್? ಅಲ್ಲಿ ಯಾಕಂದ್ರೆ ದಾಖಲೆಗಳೆಲ್ಲ ಇಲ್ಲ ಅಂತ ಹೇಳ್ತಾ ಇದಾರೆ. ಕನೆಕ್ಟ್ ಮಾಡ್ಲಾ ಒಮ್ಮೆ ಅವ್ರನ್ನ? ಲೈನಿಗೆ ತಗೊಳ್ಳ ಒಮ್ಮೆ ಕಾನ್ಫರೆನ್ಸ್ ಕಾಲ್ಗೆ? ಅಲ್ಲ ಸರ್, ನಾನು ಅದೇ ಹೇಳ್ದಲ್ಲ ಸರ್, ಅದು ಸಿಗ್ತಾ ಇಲ್ಲ, ರಿಟರ್ನ್ ಮಾಡ್ತೀನಿ ಅಂತ ಹೇಳಿದೀನಿ ಸರ್, ಅಷ್ಟೇ. ಒಂದ್ ನಿಮಿಷ ಇರಿ, ನಾನು ಅವ್ರಿಗೆ ಕನೆಕ್ಟ್ ಮಾಡ್ತೀನಿ ಇವಾಗ. ಇರಿ, ನೀವೇ ಮಾತಾಡಿ ಅವ್ರದ. ಒಂದ್ ನಿಮಿಷ ಇರಿ. ರೂಪಾರೆ, ಹಲೋ ರೂಪಾ ಹೇಳಿ ಸರ್. ನೋಡಿ, ಇವ್ರು ಲೈನ್ ಅಲ್ಲಿ ಇದಾರೆ, ಸೋಮಣ್ಣ ಅವರು. ಮೇಡಮ್ ಅವರೇ, ಹೇಳಿ ಸರ್. ಅಲ್ಲಮ್ಮ, ನಾನು ಏನ್ ಹೇಳಿದ್ರೆ ನಿಮ್ಗೆ 1,000 ರೂಪಾಯಿ ನಾನು ರಿಟರ್ನ್ ಮಾಡ್ತೀನಲ್ಲ. ನಾವು ಕೊಟ್ಟಿದ್ದು ದಾಖಲೆ ಸಿಗ್ತಾ ಇಲ್ಲ. ರೂಪಾ, ಒಂದ್ ನಿಮಿಷ ರೂಪಾ. ಸೋಮಣ್ಣ, ನೀವೇನು ಸೆಕ್ಯೂರಿಟಿ ಡೆಪಾಸಿಟ್ ತಗೊಂಡಿದ್ದಂಗಾದ್ರೆ 1,000 ರೂಪಾಯಿ ರಿಟರ್ನ್ ಮಾಡ್ತೀವಿ ಅಂದ್ರೆ? ಇಲ್ಲ ಸರ್, ಕಳ್ಸ್ಕೊಡಕ್ಕೆ ಟಪಾಲ್ ಹುಡ್ಕಕ್ಕೆ ಅಂತ ಕಳ್ಸ್ಕೊಟ್ಟಿದ್ರಿ ನಾನು, ಅಷ್ಟೇ. ಹೌದು, ಏನರ್ಥ ಅದ್ರದ್ದು? ಸೆಕ್ಯೂರಿಟಿ ಡೆಪಾಸಿಟ್ ಅದು ಅಂದ್ರೆ. ಈಗ ಇದ್ರಲ್ಲೆಲ್ಲ ಕೋರ್ಟ್ ಅಲ್ಲಿ ಜಾಮೀನು ಕೊಡ್ಬೇಕಾದ್ರೆ ದಯವಿಟ್ಟು ನಾವು ಕೊಟ್ಬಿಡಿ ಸರ್ ಅಮೌಂಟ್. ಅಲ್ಲ, 1,000 ಜನರಿಗೆ ಈ ತರ ಮೋಸ ಮಾಡಿದೀರಾ ಸರ್? ನಾವು ಮಾಡಿರಲಿಲ್ಲ ಸರ್. ನಮ್ಗೆ ಕೇಳಿದಕ್ಕೆ ನಾವು ಇಲ್ಲಿಂದ ಅಲ್ಲಿ ದಾಖಲೆ ಉಡ್ಸಕ್ಕೆ ನಮ್ಗೆ ಅಲ್ಲಿ ಹೋಗಿ ಕಂಪ್ಯೂಟರ್ ಆಪರೇಟರ್ ಇಲ್ಲೇ ಇಲ್ಲ, ಸಿಗ್ತಾನೆ ಇಲ್ಲ ಅಂತ ಹೇಳ್ತಾರೆ. ಯಾರಲ್ಲಿ ದಾಖಲೆ ಹುಡ್ಕಕ್ಕೆ ಯಾರು ದುಡ್ಡು ಕೇಳ್ತಾ ಇದಾರೆ ಬೊಮ್ಮನಹಳ್ಳಿಯಲ್ಲಿ? ಅಲ್ಲ ಸರ್, ಅಲ್ಲಿ ದಾಖಲೆಗಳೇ ಸಿಗ್ತಾ ಇಲ್ಲ ಅಂತೆ. ಅದಕ್ಕೆ ಹಳೆ ದಾಖಲೆಗಳೇ ಇಲ್ಲ ಅಂತಾನೆ. ಇದಾಗತ್ತಾ? ಏನು ಹುಡ್ಕಕ್ಕೆ ಏನ್ ಜೋಶ್ ಬಂದ್ಬಿಡತ್ತಾ ಸರ್? ನಮ್ದು ತಪ್ಪಿದೆ, ಚಪ್ಸ್ಬಿಡಿ ಸರ್. ಅಲ್ಲ, ಯಾರು 1,000 ರೂಪಾಯಿ ನಾಳೆ ಕೊಟ್ಬಿಡ್ತೀರಾ ಹೇಳಿ? ಅಲ್ಲಿ ಬೊಮ್ಮನಹಳ್ಳಿಯಲ್ಲಿ ಯಾವ ಅಯೋಗ್ಯ ನಿಮ್ಗೆ ಹೇಳಿರೋದು ದಾಖಲೆಗಳು ಸಿಗ್ತಾ ಇಲ್ಲ ಅಂತ? ಯಾರ ಕಂಪ್ಯೂಟರ್ ಆಪರೇಟರ್ ನಾನೇ ತಗೊಂಡಾಗ ಅದೇ ಹೇಳಿದಕ್ಕೆ ಕಂಪ್ಯೂಟರ್ ಆಪರೇಟರ್ ಯಾರು ಪ್ರೈವೇಟ್ ಅವನಂತೆ. ಅವ್ರು ಪ್ರೈವೇಟ್ ಅನ್ನು ನಮ್ಗೆ ಅಷ್ಟು ಹುಷಾರಿಲ್ಲ ಸರ್, ನಮ್ಗೆ ಅಷ್ಟು ಜ್ಞಾನ ಇಲ್ಲ. ಬೇರೆ ನಮ್ಗೆ
ಗೊತ್ತಿಲ್ಲ ನಾವ್ ಹೇಳ್ಬೋದು. ಹುಷಾರಿಲ್ಲ, ನಮ್ಗೆ ಆ ತರ ಐಡಿಯಾನು ಇಲ್ಲ. ಅಲ್ಲ ಹುಷಾರಿಲ್ಲ, ಬಟ್ 1,000 ರೂಪಾಯಿ ತಗೋಬೇಕು ಅಂತ ನಿಮ್ಗೆ ಜ್ಞಾನ ಇದೆ, ಹುಷಾರಿದ್ದೀರಾ, ಎಲ್ಲ ಸರಿ ಇದ್ದೀರಾ ಅಲ್ವಾ? ಇಲ್ಲ ಸರ್, ಸಾರಿ ಸರ್, ಏನಾದ್ರು ತಪ್ಪಾದ್ರೂ ಕ್ಷಮಿಸಿಡಿ. ಅಲ್ಲ ರಿಟರ್ನ್ ಮಾಡ್ತೀನಿ, ನಾಳೆ ಬೆಳಗ್ಗೆ ನೀವು ರಿಟರ್ನ್ ಮಾಡ್ತೀನಿ, ಆಯ್ತಾ? ರಿಟರ್ನ್ ಮಾಡ್ತೀರಾ ಬಿಡ್ತೀರಾ? ಅವ್ರೇನ್ ರಿಟರ್ನ್ ಬರುತ್ತೆ ಅಂತ ತಗೊಂಡಿಲ್ಲ, ನೀವ್ ಹೇಳ್ತಾ ಇದೀರಾ ಸೆಕ್ಯೂರಿಟಿ ಡೆಪಾಸಿಟ್ ತರ ತಗೊಂಡೆ ಅಂತ, ಅದು ಬೇರೆ. ಏನಿಲ್ಲ ಸರ್, ನಾವು ಸೆಕ್ಯೂರಿಟಿ ನಾವು ಇದು ಮಾಡ್ತಾ ಇಲ್ಲ. ಅಲ್ಲ ನೀವು ಪಾಪ ಅದೇ ಹೇಳಿದ್ರೆ ನಾನು ಹುಡ್ಸ್ತೀನಮ್ಮ ಅಂತ ಹೇಳಿದ್ರೆ ನಾನು ಎಲ್ಲಿಂದ ಕಳ್ಸಿದೆ, ಅದು ಸಿಗ್ತಾನು ಇಲ್ಲ, ದಾಖಲೆನೂ ಇಲ್ಲ ಅಂತಾರೆ. ಏನ್ ಮಾಡಿ ಸರ್? ನೀವ್ ಯಾರು ಹೇಳಕ್ಕೆ ಇದು ದಾಖಲೆಗಳು ಸುಟ್ಟೋಗಿದ್ದೇವೆ ಸಿಗ್ತಾ ಇಲ್ಲ ಅಂತ ಹೇಳೋದಕ್ಕೆ ನಿಮ್ಗೆ ಅಥಾರಿಟಿ ಇಲ್ಲ ಸರ್, ಕಂಪ್ಯೂಟರ್ ಆಪರೇಟರ್ ಕೇಳಕ್ ಹೋಗಿದ್ದಕ್ಕೆ ಅದು ಇಲ್ಲ, ಎಲ್ಲ ಆವಾಗ 2004 ಏನಾಯ್ತು ಅಂತ ಗೊತ್ತೇ ಇಲ್ಲ ಅಂತ ಕೇಳ್ತಾರೆ ಸರ್. ಅಲ್ಲ ಅಷ್ಟು ಹೇಳಿದ್ರೆ ಆಯ್ತು, ಮುಗ್ದೋಯ್ತು, ನಂಗೆ ಗೊತ್ತಿಲ್ಲ, ಇಂಥವ್ರನ್ನ ಕೇಳಿ ಅಂತ ಹೇಳಿದ್ರೆ ಪರವಾಗಿಲ್ಲ. ನೀವು ಹೇಗೆ ಡಿಸೈಡ್ ಮಾಡ್ತೀರಾ ಇದನ್ನ? ನಾವೇನ್ ಡಿಸೈಡ್ ಮಾಡಕ್ಕಿಲ್ಲ ಸರ್, ಅದು ಕೇಳಿದಕ್ಕೆ ನಾನು ಐಎಮ್ಎಲ್ ಹಿಂಗೆ ಹೇಳಿದೆ ಮೊನ್ನೆ. ನೀವ್ ಯಾರು ಸರಿಯಪ್ಪ, ನೀನು 1,000 ರೂಪಾಯಿ ಕೊಟ್ಬಿಡು ಅಂದ್ರು, ನಾನು ಕೊಟ್ಬಿಡ್ತೀನಮ್ಮ, ನಾಳೆ ಬನ್ನಿ ನಿಮ್ಮ ಮೇಲಾಧಿಕಾರಿ ಯಾರು? ನಿಮ್ ಮೇಲಾಧಿಕಾರಿ ಯಾರು ಸರ್? ನಿಮ್ಮ ಮೇಲಾಧಿಕಾರಿ ಯಾರು? ನೀವು ಏನ್ ಸರ್ ಹೊಡಿಬೇಡಿ. ಯಾರಿಗೆ ರಿಪೋರ್ಟ್, ನೀವು ಯಾರಿಗೆ ರಿಪೋರ್ಟ್ ಮಾಡೋದು ಹೇಳಿ ಆಫೀಸಲ್ಲಿ? ಅಲ್ಲ ಸರ್, ನಮ್ಮೇಲೆ ಹೊಟ್ಟೆ ಮೇಲೆ ಹೊಡಿಬೇಡಿ. ಇದು ಅಲ್ಲ, ಇದು ನೀವು ಹೊಟ್ಟೆ ಮೇಲೆ ಹೊಡೆಯೋದು ಅನ್ಕೋತೀರಾ? ಜನಗಳಿಗೆ ಮೋಸ ಮಾಡೋದು ಅಲ್ಲ ಸರ್, ಹೇಳಿ. ಅಲ್ಲಲ್ಲ ಸರ್, ಹೇಳಿ. ನಾನು ಏನೋ ಅಲ್ಲ ನಿಮ್ಗೆ ಅದು ಸ್ವಲ್ಪ ಬೆಳಗ್ಗೆ ತಂದು ಕೊಡ್ತೀವಿ, ಕೆಲಸ ಹೋಯ್ತಂದ್ರೆ ನಿಮ್ಗೆ. ಅಲ್ಲ ಸರ್, ಕೆಲಸ ಹೋಗಿಸ್ಬಿಟ್ಟು ಮಾಡ್ತೀರಾ? ಅಲ್ಲಲ್ಲ, ಈಗ ಕೆಲಸ ಹೋಗ್ಸೋದಲ್ಲ, ಅಲ್ಲ ನಮ್ಮ ಹೊಟ್ಟೆ ಮೇಲೆ ಹೊಡೆದು ಏನ್ ಪ್ರೈಸ್ ಸರ್? ಅಲ್ಲ ನೀವೇ ಇವಾಗ ಹೇಳಿದ್ರಿ ನನ್ಗೆ BBMP ಇಂದ ಸಂಬಳ ಬರುತ್ತೆ ಅಂತ ಅಲ್ವಾ? ಸಂಬಳ ಬರ್ತದೆ ಸರ್, ಕಮ್ಮಿ ನಮ್ದೆಲ್ಲ ಅಟೆಂಡರ್ ಇರೋದೆಲ್ಲ ಗೊತ್ತಲ್ಲ ನಿಮ್ಗೆ. ಅಲ್ಲ ಎಷ್ಟು ಬಂದ್ಬಿಡ್ತದೆ ಹೇಳಿ? ಸರ್ಕಾರದಲ್ಲಿ ಮಿನಿಮಮ್ ಕೋಟಿಗಳು ಹೊಡಿತಾವ್ರೆ ಇಲ್ಲಿ. ಅಲ್ಲ ಮಿನಿಮಮ್ ವೇಜಸ್ ಅಂತ ಇರುತ್ತೆ. 1,000 ರೂಪಾಯಿ ಇಟ್ಟಿದ್ದೀರಿ, ನಮ್ಗೇನು ಕೋಟಿಗಳು ಹೊಡಿತಾವ್ರೆ. ಈಗ ಅವ್ರನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ. 1,000 ರೂಪಾಯಿಗೆ ಎಲ್ಲ ಹೆಸರು ಹೇಳಿ, ಕೋಟಿ ಕೋಟಿಗಳು ಮಾಡ್ಕೊಂಡು ನಾವು ತಿಂತಾವ್ರೆ. 1,000 ರೂಪಾಯಿ ಇಸ್ಕೊಂಡ್ ಅಂತ ಹೇಳ್ತೀರಾ? ಪಚ್ಚಾಸ್ಕ ಇಸ್ಕೊಂಡಿದೆ. ಅಲ್ಲ ಕೋಟಿ ಎಲ್ಲರದ್ದು ನಂಬರ್ ಹೇಳಿ ನಮ್ಗೆ, ಅದ ಹೆಸರು ಹೇಳಿ, ಡೆಸಿಗ್ನೇಷನ್ ಹೇಳಿ, ಎಲ್ಲೆಲ್ಲಿ ಮಾಡ್ತಾರಂತ ಹೇಳಿ ನಮ್ಗೆ ಕೊಡಿ. ಈ ಆಫೀಸ್ ಬನ್ನಿ ನೋಡಿ, ನೋಡಲ್ಲ, ಹೊಡಿತಾವ್ರೆ. ನೀವೇ ಹೇಳಿದ್ರಿ ಕೋಟಿ ಹೊಡಿತಾರೆ, ಕಮ್ಮಿ ತಗೊಳ್ತಾ ಇದ್ದೀವಿ. ಬೇರೆ ಹೆಲ್ತ್ ಬೇರೆ. ಸೋಮಣ್ಣ ಅವರೇ, ನೀವೇ ಹೇಳಿರೋದು ಕೋಟಿ ಹೊಡಿತಾರಂತ, ಹೇಳಿ ಯಾರ್ಯಾರು ಅಂತ ಯಾರು ಹೇಳಿದ್ರೆ ಬನ್ನಿ ಆಫೀಸ್ ನೋಡಿ. ಆಯ್ತು, ಬಂದ್ರೆ ತೋರಿಸ್ತೀರಾ? BBMP ಗೊತ್ತಾಗಿಲ್ವಾ? ಇಲ್ಲ ನಮ್ಗೆ ಗೊತ್ತಿಲ್ಲ ಸರ್, ನಾವೆಲ್ಲ ಪೇಪರ್ಗೆಲ್ಲ ಬಂದಿದ್ದಲ್ಲ. ಅಲ್ಲ ಪೇಪರ್ಗೆಲ್ಲ ಬಂದಿತ್ತಲ್ಲ ಸರ್. ಅಲ್ಲ ಪೇಪರ್ ಮೇಡಮ್ ಸ್ವಲ್ಪ ನಾಯಿನಾಯ್ತು ಮಾಡಿ. ಅಲ್ಲ ಪೇಪರ್ ಅಲ್ಲಿ ಬಂದಿರ್ಬೋದು, ನಮ್ಗದಲ್ಲ. ನೀವು ಪ್ರತ್ಯಕ್ಷ ಸಾಕ್ಷಿ, ಇದಕ್ಕೆ ನೀವೇ ಹೇಳ್ತಾ ಇದ್ದೀರಾ ಕೋಟಿ ಹೊಡಿತಾರ ಅವ್ರನ್ನ ಎಲ್ಲ ಮಾಡ್ತಾರೆ ಸರ್. ನಾವೇನು 1,000 ರೂಪಾಯಿ ಇಸ್ಕೊಂಡಿದ್ದಕ್ಕೆ ದೇವ್ರ ಮೆಸ್ಸಾರ ಸರ್. ಅಲ್ಲ ಜಾಯಿಂಟ್ ಕಮಿಷನರ್, ಸ್ಪೆಷಲ್ ಕಮಿಷನರ್ ಅಲ್ಲ, ದೇವ್ರ ಮೆಸ್ಸಾರ ಅಷ್ಟೇ ಹೇಳಿ. ಅಲ್ಲ ಯಾರು ಹೇಳಿ? ಜಾಯಿಂಟ್ ಕಮಿಷನರ್, ಸ್ಪೆಷಲ್ ತೆಗೆದಾಕ್ಬಿಡಿ, ತಗೊಳ್ಳಿ. ಯಾರು? ನಾವು ವಿಷಯ ಕೊಡಿದ್ರೆ ಸತ್ತೋಗ್ಬಿಡ್ತೀರ. 1,000 ರೂಪಾಯಿಗೆ ನಮ್ಗೆ ಇಷ್ಟು ಟಾರ್ಚರ್ ಕೊಡ್ತೀರಲ್ಲ. ಅಲ್ಲ ಟಾರ್ಚರ್ ಏನು? ನೀವು ಮಾಡಿದ ಗಂಧಂದಾರಿ ಕೆಲಸ ಅಲ್ವಾ ಇದು? ಆಯ್ತು ಬಿಡಿ ಸರ್, 1,000 ರೂಪಾಯಿ ಕೊಟ್ಬಿಡ್ತೀನಿ. ನಾನು ಬಸ್ ಚಾರ್ಜ್ ಕಳ್ಸಿಕೊಟ್ಟಿಪ್ಪ. ಬಸ್ ಚಾರ್ಜ್ ಕೊಟ್ಟಿದ್ದಪ್ಪ. ಯಾವ ಅಧಿಕಾರ ಇದೆ ನಿಮ್ಗೆ ಬಸ್ ಚಾರ್ಜ್ ತಗೊಳಕ್ಕೆ? ನೀವು ಯಾರಿಗೆ ರಿಪೋರ್ಟಿಂಗ್ ಮಾಡ್ತೀರಾ ಅಂತ ನಿಮ್ಗೆ ತಿಳ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ. ನೀವ್ ಹೆಸರು ಹೇಳದಿದ್ರು ಪರವಾಗಿಲ್ಲ, ನಮ್ಗೆ ಗೊತ್ತಿದೆ. ಸರಿ ಬಿಡಿ ಸರ್, ನಾವು ತೆಗ್ದಾಕ್ ಬಿಡಿ, ನಾವು ವಿಷಯ ಕೊಡ್ತೀವಿ, ಸತ್ತೋಗ್ತೀರಿ ಬಿಡಿ ಸರ್. ಅದು ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಏನ್ ಧಮ್ಕಿ ಹಾಕ್ತೀರಾ ನಮ್ಗೆ? ಧಮ್ಕಿ ಹಾಕ್ತೀರಾ? ಒಂದ್ ಕಡೆ ಅನ್ಯಾಯ ಮಾಡೋದು, ಕೊನೆಗೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದು. ಏನಿದೆ ಸರ್ ಅನ್ಯಾಯ ಮಾಡಿದ್ರೆ? 7 ಅನ್ಯಾಯ ಮಾಡಿದ್ರೆ ನಾನು 1,000 ರೂಪಾಯಿ ಅನ್ಯಾಯ ಮಾಡಿದ್ದೀನಿ. ಅಲ್ಲ ನಿಮ್ಮ ಹತ್ರ 1,000 ಗಟ್ಟಲೆ ಅನ್ಯಾಯ ಮಾಡಿದ್ರಿ ಅಂತ. ನಿಮ್ಮ ಹತ್ರ ಕೋಟಿ ಗಟ್ಟಲೆ ಇರ್ಬೋದು, 1,000 ರೂಪಾಯಿ ರೂಪ ಅವರಿಗೆ ಈಗಿನ ಪರಿಸ್ಥಿತಿಯಲ್ಲಿ ಜಾಸ್ತಿ ಅಮೌಂಟ್ ಅದು. ಅಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ. 1,000 ರೂಪಾಯಿ ಹಿಂಗೆ ಹೇಳ್ತಿರಲ್ಲ. 1,000 ಒಬ್ರ ಹತ್ರ. ಈ ತರ ನಿಮ್ಗೆ 10 ಜನ ಬಂದ್ರೆ ಸಾಕು, ದಿವಸಕ್ಕೆ ಎಷ್ಟಾಯ್ತು ನಿಮ್ದು ಇನ್ಕಮ್? ಅಯ್ಯೋ ನೀವು ಹೇಳಿದ್ರಿ ಇಲ್ಲಿ ನಾವು ತಗೊಂಡಿದ್ರೆ ಇದ್ರೆ ನಾವು ಹೆಂಗೂ ಇರ್ಬೇಕಾಗಿತ್ತು. ಇಲ್ಲ ಏನ್ ಗೊತ್ತಾ ನೋಡಿ, ಬನ್ನಿ. ಏನ್ ಗೊತ್ತಾ, ವ್ಯವಸ್ಥೆ ಏನಾಗಿದೆ ಅಂದ್ರೆ ಕೆಳಗಿನಿಂದ ಮೇಲುವರೆಗೆ ದುಡ್ಡು ಮಾಡೋರೆ. ಈಗ ನೀವೇ ಹೇಳಿದ್ರಲ್ಲ, ಇಲ್ಲಿ ಬಂದ್ ನೋಡಿ ಏನೇನ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಸರ್. ಇಲ್ಲಿ ಬಂದ್ ನೋಡಿ ಒಂದ್ಸತಿ ತೋರಿಸ್ತೀವಿ ನಾವು, ಯಾರು ಎಲ್ಲ ತೋರ್ಸ್ಕೊಡ್ತೀವಿ. ಸರಿ, ಆಯ್ತು, ಮುಂದಿದ್ ನೋಡೋಣ ಏನಾಗುತ್ತೆ ಅಂತ. ರೂಪಾ ಅವರೇ ಸರ್ ಹೇಳಿ ಸರ್. ಓಕೆ, ನೋಡೋಣ, ಮುಂದೆ ನಾನೇ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ಓಕೆ ಓಕೆ ಸರ್, ಆಯ್ತು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.